ಡೈರೆಕ್ಟಾ ஆபீஸ் போய் மறு ரிட்டர்ன். எங்க ஆபீஸ் இருக்கிறது இது? இது மேட்டுப்பாளையம் போகும் ಕರೆಂಟಾ? ஆமாம். ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಬಾಕ್ಸ್ ಎಲ್ಲ ಇಳಿಸ್ತಾವ್ರೆ ಕೆಳಗೆ ನೋಡಿ. ಈ ಥರ ಬೆಡ್ ಕೆಳಗೆ ಗಾಡಿ ಹಾಕ್ಬಿಟ್ಟು ಟೀ ಕುಡಿದೆ ಮಜಾ ಗುರು. ನೋಡಿ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಟಾರ್ಪಲ್ ಹಾಕ್ತಾವ್ರೆ. ನೀವೇನು ಹೇಳಿ ಈ ಬಾಕ್ಸ್ ಎಲ್ಲ ನಮ್ಮ ಓಪನ್ ಗಾಡಿಗೆ ಸೂಪರ್ ಲೋಡ್ ಕೊಡು. ನೋಡ್ರಿ ಪ್ಯಾಂಟ್ ಹಾಕ್ಯಾಗ್ಲು ಎಷ್ಟು ದೊಡ್ಡದಿದೆ. ಪ್ಯಾಂಟ್ ಹಾಕ್ಯಾಗ್ಲು ಏನೆಲ್ಲ ನೀವು ಹೋದ್ರೆ ನಾವು ಟ್ರೈನ್ ಸಿಗಲ್ಲ. ನಾನು ಹೋಗಿ 10 ಗಂಟೆ 11 ಗಂಟೆ ಆಗ್ಬೋದು ಗುರು. ಶಿಸ್ತಾಗಿ ಮನೆಗೆ ಹೋಗ್ಬಿಟ್ಟು ಬರೋಣ. ನೋಡ ಮಾಸಿಪ್ ಅವ್ರು ಬರೀ ಇಲ್ಲೇ ಅವರೇ. ಎಲ್ರಿಗೂ ನಮಸ್ಕಾರ ಗುರು. ಎಲ್ರಿಗೂ ಇನ್ನೊಂದಿಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ನಿನ್ನೆ ಆಂಧ್ರದಲ್ಲಿದ್ದೆ. ಸಂಜೆ 6 ಗಂಟೆಯಲ್ಲಿ 6 ಗಂಟೆಗೆ ಬಿಟ್ಟೆ ಗುರು. ನೈಟು 1 ಗಂಟೆಗೆ ಬಂದೆ. ಬರ್ತಾ ನನಗೆ ಲೋಡಿಂಗ್ ಬುಕ್ಕಿಂಗ್ ಆಯಿತು. ಒಂದು ದವಸ್ಪೇಟೆಗೆ ಲೋಡಿಂಗ್ ಕಂಪ್ನಿಗೆ ಬಂದಿದ್ದೀನಿ. ನೋಡಿ ಆಲ್ರೆಡಿ ಲೋಡಿಂಗ್ ಸ್ಟಾರ್ಟ್ ಆಗಿದೆ. ನಾನು ನಮ್ಮ ಅಲ್ಟ್ರಾ ಗಾಡಿಗೆ ಇದು ಲೋಡ್ ಮಾಡಿದರು. ಇವತ್ತು ನಮ್ಮ ಓಪನ್ ಗಾಡಿಗೆ ಮಾಡ್ತಾವ್ರೆ ನಮ್ಮ ರಾಜವಲ್ಲಿಗೆ. ಮೊನ್ನೆ ಲೋಡಿಂಗ್ ಆಗಿತ್ತು ವೈಟ್ ಫೀಲ್ಡಲ್ಲಿ, ಇವತ್ತು ಲೋಡ್ ಆಗಿತ್ತು ದಾಬಾಸ್ಪೇಟೆಯಲ್ಲಿ. ಅನ್ಲೋಡಿಂಗ್ ಪಾಯಿಂಟ್ ಸೇಮ್ ಗುರು. ಮೊನ್ನೆ ತಿರ್ಚಿ ಅನ್ಲೋಡ್ ಮಾಡಿದೆ ನಮ್ಮ ಅಲ್ಟ್ರಾನ. ಇದು ಸೇಮ್ ಅಲ್ಲಿಗೆ ಹೋಗುತ್ತೆ. ನೋಡಿ ಲೋಡಿಂಗ್ ಸ್ಟಾರ್ಟ್ ಆಗಿದೆ. ಟೋಟಲ್ ನಮ್ಮ ಗಾಡಿಗೆ 10 ಬಾಕ್ಸ್ ಗುರು. ಲಾಸ್ಟಲ್ಲಿ ಚೆನ್ನಾಗಿರೋ ಪ್ಯಾಲೆಟ್ ಹಾಕ್ಬಿಡೋಣ. ಪ್ಯಾಲೆಟ್ ಯಾಕಂದ್ರೆ ಲಾಸ್ಟ್ ಸೇಫ್ಟಿ ಇರಲ್ಲ ಅದು. ನೋಡಿ ಇಲ್ಲೇ ನೀರಲ್ಲಿ ಇತ್ತಲ್ಲಿ ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಮತ್ತು ನಮ್ಮ ರಾಜವಲ್ಲಿನ ಸ್ವಲ್ಪ ತೊಳಿಬೇಕು. ನೆನೆ ಲೋಡಿಗೆ ಹೋಗ್ಬಿಟ್ಟು ಅದು ತರಿದ್ರ ಕಂಪ್ನಿಗೆ. ನೋಡಿ ಕ್ಲಾಸಲ್ಲಿ ಯಾವ ಥರ ಆಗ್ಬಿಟ್ಟಿದೆ ಗಾಡಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ. ಗಾಡಿ ನೀಟಾಗಿ ವಾಶ್ ಮಾಡ್ಬೇಕು ಇವಾಗ. ಹೆಂಗೂ ನೀರು ಫ್ರೀ ಆಗಿದೆ ಇಲ್ಲೇ ತೊಳಿಬೇಕು. ಮತ್ತು ಗಾಡಿ ಒಳಗಡೆ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ. ಗಾಡಿ ಒಳಗಡೆ ಎಲ್ಲ ನೀಟಾಗಿ ತೊಳಿಬೇಕು. ನೋಡಿ ಯಾವ ಥರ ಬಿಸಾಕಿದ್ನೆಲ್ಲ ಐಟಮ್ಗಳು. ನೀವೇನು ಹೇಳಿ ಈ ಬಾಕ್ಸ್ ಎಲ್ಲ ನಮ್ಮ ಓಪನ್ ಗಾಡಿಗೆ ಸೂಪರ್ ಲೋಡ್ ಕೊಡು. ಯಾಕಂದ್ರೆ ಕರೆಕ್ಟಾಗಿ ಎಂಟಡಿ ಬರುತ್ತೆ. ನಮ್ಮ ಅಲ್ಟ್ರಾ ಗಾಡಿಗೆ ತುಂಬ ತೊಂದರೆ ಆಗ್ಬಿಡ್ತು. ಗಾಡಿ ಒಳಗಡೆ ಕುತ್ಕೊತಾ ಇರಲ್ಲ ಅದು. ನಾವು ಹಂಗೆ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಕುಡಿಸ್ತಾರೆ. ಅವಾಗಲೂ ಅವೆಲ್ಲ ಬಾಡಿ ಎಲ್ಲ ಡ್ಯಾಮೇಜ್ ಆಗುತ್ತೆ ಲೈಟಾಗ. ಕರೆಕ್ಟಾಗಿ ನೋಡಿ ಕೆಳಗೆ 6 ಹಿಡ್ದೈತೆ ಬಾಕ್ಸು. ಮೇಲ್ಗಡೆ 4 ಇಟ್ಟೈತೆ. ಸುತ್ತಾಗಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋಣ. ಇನ್ನೊಂದು ಬಾಕ್ಸ್ ಬಂದರೆ ಮುಗೀತು ಲೋಡಿಂಗ್ ಎಲ್ಲ. ನೋಡಿ ನಮ್ಮ ಕೂಲ್ಸ್ ಬಾಕ್ಸ್ ಬೇರೆ ಎಲ್ಲ ಕಿತ್ತೋಗ್ಬಿಟ್ಟಿದೆ. ದಾರ ಕಟ್ಟಿದ್ದೀನಿ. ಮೊನ್ನೆ ನಮ್ಮ ಡ್ರೈವರ್ ಒಬ್ರು ತೊಗೊಂಡೋಗಿದ್ರು. ಎಲ್ಲ ಕಿತ್ತಾಗ ಹೋಗ್ಬಿಟ್ಟಾರ. ಹೋಗಿ ರೆಡಿ ಮಾಡಿಸ್ಬೇಕು ಫಸ್ಟ್ ಇದನ್ನು. ಇನ್ನು ಬೆಲ್ಟ್ ಹಾಕೋಣ ಶಿಸ್ತಾಗಿ. ನೋಡಿ ಬೆಲ್ಟ್ ಎಲ್ಲ ಯಾವ ಥರ ಇದೆ ನೋಡಿ. ಅದು ಆಚೆ ಕಡೆ ಬಂದ್ಬಿಡುತ್ತೆ. ಇದು ಟೂಲ್ಸ್ ಗೊತ್ತಾಗೈತೆ. ಫಸ್ಟ್ ಹೋಗಿ ವೆಲ್ಡಿಂಗ್ ಮಾಡಿಸ್ಬೇಕು ಹೋಗಿ ಗುರು. ಫೈನಲಾಗಿ ಬೆಲ್ಟಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಬೆಲ್ಟ್ ಹಾಕಿದ್ದೀನಿ. ಎಲ್ಲ ಡಬಲ್ ಬೆಲ್ಟ್ ಹಾಕಿದ್ದೀನಿ. ಇನ್ನೂ ಬಿಲ್ ರೆಡಿ ಇದೆ ಅಂತೆ. ಹೋಗಿ ಬಿಲ್ ತಗೊಳ್ಳೋಣ. ಹೋಗಿ ಗುರು ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಹೋಗೋಣ. ಗಾಡಿ ತೊಳೆಯೋಕ್ಕಾಗಲ್ಲ ಇವತ್ತು. ನಾಳೆ ಯಾವಾಗದು ಫ್ರೀ ಆಗಿದೆ ತೊಳೆಯೋಣ. ಫೋನ್ ಮಾಡ್ತಾರೆ ಪಾರ್ಟಿ ಬೇರೆ. ಮೊನ್ನೆ ಹೋಗೋಣ. ನಾವು ಬೆಳಗ್ಗೆಯಿಂದ ಟಿಫನ್ ಮಾಡಿದೆ ಗುರು. ಎಲ್ಲಾದ್ರೂ ಮುಂದೆ ನೆಲಮಂಗ್ಲ ಹತ್ರ ಟಿಫನ್ ಮಾಡ್ಕೋಗೋಣ. ಏನೋ ಕ್ಲೈಮೇಟ್ ನೋಡಿದ್ರೆ ಫುಲ್ ಮಳೆ ಬರೋ ಥರ ಇದೆ ಗುರು. ನಮ್ಮ ಗಾಡಿ ಬೇರೆ ಟಾರ್ಪಲ್ ಇಲ್ಲ, ಕವರ್ ಹಾಕಿದ್ದಾರೆ. ಆದ್ರೆ ಒಂದು ಸ್ವಲ್ಪ ಮಳೆ ಬಂದರೆ ತುಂಬ ತೊಂದರೆ. ಅನ್ಲೋಡ್ ಪಾಯಿಂಟ್ ಗಂಟೆ ಮಳೆ ಬರಲ್ಲ ಅಂದ್ರೆ ಏನು ಗೊತ್ತಾ, ಏನು ತೊಂದರೆ ಇಲ್ಲ ಗುರು. ಟನ್ನೇಜ್ ಇದೆ ಗುರು. ಒಂದು ಬಾಕ್ಸ್ 1 ಟನ್ ಅಂತೆ. 10 ಬಾಕ್ಸ್ ಇರೋದು 10 ಟನ್ ಬರುತ್ತೆ.
ಗಾಡಿ ಮಾತ್ರ ಓಡಾಡ್ತೈತಪ್ಪ, ಆ ಕಡೆ ಈ ಕಡೆ ವಾಳ್ತೈತೆ ಗಾಡಿ ಹಂಗೆ ಹಂಗೆ. ಇಲ್ಲಿಂದ ಒಂದು 100 ಮೀಟ್ರ್ ಹೋದ್ರೆ ಹೈವೇ ನೋಡಿ, ಅದೇ ಹೈವೇ. ಯೂ ಟರ್ನ್ಗೆ 1 ಕಿಲೋಮೀಟ್ರ್ ಮುಂದೆ 2 ಕಿಲೋಮೀಟ್ರ್ ಮುಂದೆ ಹೋಗಿ ಕಟ್ ಮಾಡ್ಕೊಡ್ಬೇಕು ಯೂ ಟರ್ನ. ವೈಟ್ ಇದೆ, ಫುಲ್ಲಾಗಿದೆ ವೈಟು. ನಮ್ಮ ಮುಂದೆ ಲೆಫ್ಟ್ ಹೋಗಿ 2 ಕಿಲೋಮೀಟ್ರ್ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು. ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರೋಣ ಹೋಗಿ. ಇದ್ರೆ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ ನೋಡಿ, ಹನಿಗಳು ಬೀಳ್ತಾ ಇದೆ ನೋಡ್ರಿ. ಮುಂದೆ ಎಲ್ಲಾದ್ರೂ ಫ್ಲೇವರ್ ಕೆಳಗಡೆ ಹಾಕ್ಬಿಡೋಣ ಗಾಡಿ ತೊಗೊಂಡೋಗಿ. ನಮ್ದು ಟಾರ್ಪಲ್ ಬೇಡ ಗುರು, ಎಲ್ಲ ಆಫೀಸಲ್ಲಿ ಇದೆ ಟಾರ್ಪಲ್ಲು. ಏನೂ ಆಗಲ್ಲ 100%. ಮೇಲೆಗಡೆ ಕವರ್ ಇದೆ, ಅದು ಸ್ವಲ್ಪ ಏನೋ ಒಂಥರ ಭಯ ಅಷ್ಟೇ. ಫಸ್ಟ್ ಎಲ್ಲಾದ್ರೂ ಹೋಗಿ ಮುಂದೆ ಊಟ ಮಾಡ್ಬೇಕು ಗುರು. ಮಧ್ಯಾಹ್ನ 1 ಗಂಟೆ 12:30 ಆಗಿದೆ ಟೈಮ್ ಈಗ. ನೋಡಿ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಟಾರ್ಪಲ್ ಹಾಕ್ತಾವ್ರೆ. ಗುರು ನಮ್ಮ ಟೈಮ್ ಚೆನ್ನಾಗಿದೆ, ಯಾಕಂದ್ರೆ ನಮ್ಮ ಬರೋಕ್ಕೆ ಮುಂಚೆನೇ ಮಳೆ ಬಿದ್ದಾಗ್ಬಿಟ್ಟೈತೆ ಗುರು. ಮಳೆ ಬಿದ್ದು ನಿಂತೋಗೈತೆ ನೋಡ್ಬೋದು. ಇನ್ನೊಂದು ಅರ್ಧ ಅವರ್ 1 ಅವರ್ ಬೇಗ ಬಂದಿದ್ರೆ ಕತೆ ಮುಗ್ದೋಗುತ್ತೆ ನನ್ನ ಕತೆ ಇದು. ನೋಡ್ರಿ ಫ್ಯಾನ್ ರೆಕ್ಕೆಗಳು ಎಷ್ಟು ದೊಡ್ಡದಿದೆ. ಫ್ಯಾನ್ ರೆಕ್ಕೆಗಳು ಇನ್ನೆಲ್ಲ ಫ್ಯಾನು ತಿರುಗ್ತಾ ಇತ್ತು ಆಂಧ್ರದಲ್ಲಿ, ಇಷ್ಟೇ ಇತ್ತು ಫ್ಯಾನು. ನೋಡಿ ಇಷ್ಟು ದೊಡ್ಡದು ಫ್ಯಾನ್ ಇದು ನೋಡೋಕ್ಕೆ. ಫಿಟ್ ಮಾಡಿದ್ರೆ ಮಾತ್ರ ಸ್ವಲ್ಪ ಇಷ್ಟೇ ಕಾಣಿಸುತ್ತೆ ಫ್ಯಾನು ರೆಕ್ಕೆಗಳು. ರೋಡಲ್ಲಿ ಎಷ್ಟು ಜಾಮ್ ಆಗಿದೆ ರೋಡು, ಯಾಕೆ ಜಾಮ್ ಅಂತ ಗೊತ್ತಿಲ್ಲ ಗುರು. ಏನೋ ಮುಂದೆ ಟ್ರೈನಲ್ಲಿ ನಿಂತಿದ್ದೆ, ಕಾರು ಟಚ್ ಆಗಿದೆ ಅದಕ್ಕೆ ಗುರು, ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ರೋಡ್ ಫುಲ್ ಜಾಮ್ ಆಗಿರೋದು ಗುರು. ನೆಲಮಂಗಲ ಟೋಲ್ಗೇಟ್ ರೀಚ್ ಆಗಿದ್ದೀನಿ. ನೆಲಮಂಗಲ ಟೋಲ್ಗೇಟ್ ಹತ್ರ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡೋಣ ಅಂದ್ಕೊಂಡಿದ್ದೆ. RTO ಬೇರೆ ಇದರಲ್ಲಿ ಗಾಡಿ ಅಡ್ಡಾಕ್ತಾಯಿದ್ರು. ಊಟನೋ ಬೇಡ ಗೀಟನೋ ಬೇಡ ಅಂದ್ಬಿಟ್ಟು ಮುಂದೆ ಬಂದ್ಬಿಟ್ಟೆ ಗುರು. ಏನು ನಮ್ಮ ನೈಸ್ ರೋಡ್ ಹಾಕ್ಬಿಟ್ರೆ ನಮ್ಗೇನು ಅಷ್ಟೊಂದು ತೊಂದರೆ ಆಗಲ್ಲ. ನೈಸ್ ರೋಡ್ ಆಗಿದ್ದರೆ ಇಡ್ತಾರೆ ಇಲ್ಲೊಂದು ಇಲ್ಲ ಗುರು, ಏನು ತೊಂದರೆ ಇಲ್ಲ ನಮ್ಗೆ ಎಲ್ಲಿನೂ. ಅದಕ್ಕೆ ಫಸ್ಟ್ ನೈಸ್ ರೋಡ್ಗೆ ಹೋಗ್ಬಿಡೋಣ ಅಂತೆಲ್ಲ ನಿಲ್ಲಿಸ್ತಾರೆ ಹೋಗ್ತಾ ಇದ್ದೀನಿ ಗುರು. ನೋಡಿ ಯಾವುದೋ ಹೊಸ ಗಾಡಿ, ಚಾರ್ಸಿ ಗಾಡಿ ಗುರು, ಆಕ್ಸಿಡೆಂಟ್ ಆಗಿದೆ. ಹೊಸ ಗಾಡಿಗಳು ಆ ಥರ ಆಗ್ಬಿಟ್ರೆ ಸಕ್ಕತ್ ಬೇಜಾರು. ನಾವಿಲ್ಲೇ ಲೆಫ್ಟ್ ಹೋಗ್ಬೇಕು ನೈಸ್ ರೋಡ್ ಕಡೆ. ಆಕ್ಟಿವಾ ನೋಡಿದ್ಮೇಲೆ ಊಟ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡ್ತು ಗುರು. ಮೊನ್ನೆ ಇಲ್ಲೇ ನೈಸ್ ರೋಡಲ್ಲಿ ಹೊಸ್ದಾಗಿ ಅಂಗಡಿ ಆಗಿದೆ, 1 ತಿಂಗಳಾಯ್ತು ಅಂಗಡಿ ಆಗಿದ್ದು. ಚೆನ್ನಾಗಿದೆ ಟೀ ಎಲ್ಲ, ಅಲ್ಲೇ ಒಂದು ಟೀ ಕುಡ್ಕೊಂಡು ಹೋಗೋಣ. ಗಾಡಿ ಮುಂದೆ ಸೈಡ್ಗೆ ಹಾಕೋಣ ಹೋಗಿ. ಬನ್ನಿ ಹೋಗಿ ಟೀ ಕುಡ್ಕೊಬೋಣ ಒಳಗಡೆ. ಇಲ್ಲಿ ಆಡ್ಬ್ಲೂ ಎಲ್ಲ ಹಾಕಿದ್ದಾರೆ ಹೊಸ್ದಾಗೆ. ಟೀ ಎಲ್ಲ ಕುಡ್ದಿದ್ದಾಯ್ತು, ಬನ್ನಿ ಹೋಗೋಣ. ನೈಸ್ ರೋಡ್ ಟೋಲ್ಗೇಟ್ ಇವತ್ತು ಫ್ರೀ ಆಗಿದೆ ಗುರು.
ಯಾವುದೋ ಗಾಡಿಗಳಿಲ್ಲ ಅಷ್ಟೊಂದು. ನಲ್ವತ್ತು ಕಿಲೋಮೀಟ್ರ್ ಎಲ್ಲಿ ನಿಲ್ಸಂಗಿಲ್ಲ ಗುರು, ಇರ್ಬೋದು ನೈಸ್ ರೋಡಲ್ಲಿ. ನಮ್ಮ ರಾಜ ಹುಲಿಗೆ ಟೈರ್ ಹಾಕ್ಸಿದ್ರು, ಹೊಸ ಟೈರ್ಗಳು, ಬಟನ್ ಟೈರು. ರೋಡಲ್ಲಿ ಹೋಗ್ತಾ ಇದ್ರೆ ಸೌಂಡ್ ನೋಡಿ ಯಾವ ಥರ ಕೇಳಿಸುತ್ತೆ ಗುರು. ಸೌಂಡ್ ಕಿತ್ಕೊ ಬರ್ತೈತೆ ಅಂತ. ಈ ಥರ ಸೌಂಡ್ ಬಂದರೆ ಗಾಡಿ ಓಡ್ಸೋಕ್ಕೆ ಒಂದು ಮಜಾ ಗುರು. ಟನ್ನೇಜ್ ಜಾಸ್ತಿ ಇದ್ದಂಗಿದೆ. ನಮ್ಮ ಗಾಡಿ ಸೆಕೆಂಡ್ ಗೇರ್ ಹತ್ತಾ ಇದೆ ಗುರು. ಇಲ್ಲಿ ಇದೆಲ್ಲ ಯಾವಾಗಲೂ ಟಾಪ್ ಗೇರ್ ಹತ್ತೋದು, ಸೆಕೆಂಡ್ ಗೇರ್ ಹತ್ತಾ ಇದೆ ಗಾಡಿ. ಹತ್ತಿಬೆಲೆ ರೀಚ್ ಆಗಿದ್ದೀನಿ. ಯಾಕೋ ಮಳೆ ಬರೋ ಥರ ಇದೆ. ನಮ್ಮ ಆಫೀಸ್ ಬೇರೆ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಇದೆ. ಇಷ್ಟೊತ್ತು ಮಳೆ ಬರಲ್ಲ ಅಂದರೆ ಸರಿ ಗುರು. ಅದಂದರೆ ಮೆಟ್ರೋ ಸ್ವಲ್ಪ ಆಗ್ಬೋದು ಗುರು. ಫೈನಲ್ ಆಗಿ ನಮ್ಮ ಹತ್ತಿಬೆಲೆ ಬಾರ್ಡ್ರ್ ಬಂದಿದ್ದೀನಿ. ಇಲ್ಲಿಂದ ನಮ್ಮ ಆಫೀಸು 1.5 ಕಿಲೋಮೀಟ್ರ್ ಇದೆ. ಆಫೀಸ್ ಹತ್ರ ಹೋಗಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮನೆ ಹತ್ರ ಹೋಗಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಬರೋಣ. ಇದೇ ಗಾಡಿ ತಮಿಳ್ನಾಡು RTO ಬೇರೆ ಇದೆ. ನೋಡೋಣ ನಮ್ಮದು ಗಾಡಿ ಲೋಕಲ್ ಗಾಡಿ. ಇಲ್ಲಿ ಏನೋ ಅಡ್ಡ ಹಾಕಲ್ಲ. ಅಡ್ಡ ಹಾಕಿದ್ರೆ ನಮ್ಮ ಆಫೀಸ್ ಹೆಸರು ಹೇಳಿದ್ರೆ ಬಿಟ್ಬಿಡ್ತಾರೆ. ಫೈನಲ್ ಆಗಿ ಆಫೀಸ್ ಹತ್ರ ಬಂದಿದ್ದೀನಿ ನೋಡಿ. ನಮ್ಮ ರಾಜ ಹುಲಿ ಎಲ್ಲ ಹಾಕಿದ್ದೀನಿ ನೋಡಿ. ರಾಜ ಹುಲಿ ಪಾರ್ಟಿಗೆ ಫೋನ್ ಮಾಡಿದ್ದೆ. ಸಂಜೆ ನೈಟ್ 10 ಗಂಟೆ ಬಿಡ್ತೀನಿ ಅಂತ ಹೇಳಿದ್ದೀನಿ. ನೀವು ಹೋದ್ರೆ ನಾವು ಟ್ರೈನ್ ಸಿಗೋಲ್ಲ. ನಾನು ಹೋಗೋ ಹೊತ್ತಿಗೆ ನೈಟ್ 10 ಗಂಟೆ 11 ಗಂಟೆ ಆಗ್ಬೋದು ಗುರು. ಶಿಸ್ತಾಗಿ ಮನೆಗೆ ಹೋಗ್ಬಿಟ್ಟು ಬರೋಣ. ನೋಡೋಣ ಮಾಸಿಪ್ ಅವ್ರು ಬೇರೆ ಇಲ್ಲೇ ಅವರೇ. ದಿ ನೆಕ್ಸ್ಟ್ ಡೇ. ಎಲ್ರಿಗೂ ಗುಡ್ ಮಾರ್ನಿಂಗ್ ಗುರು. ಬೆಳಗಿನ ಶುಭೋದಯ. ಬೆಳಗ್ಗೆ 5:45 ಆಗಿದೆ ಟೈಮಿಗ. ನಾನು ರಾಯಕೋಟೆಯಲ್ಲಿ ಬಂದಿದ್ದೀನಿ. ನೈಟ್ 10 ಗಂಟೆ ಬಿಡೋ ಅಂತ ಪ್ಲ್ಯಾನ್ ಮಾಡಿದ್ದೆ. ಸ್ವಲ್ಪ ಕೆಲಸ ಇರೋ ಕಾರಣ ಬೆಳಗ್ಗೆ 4 ಗಂಟೆಗೆ ಬಿಟ್ಟೆ. ಒಳಗೆ ರಾಯಕೋಟೆಯಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಗುರು ನೋಡಿ ಡೀಸೆಲ್ ಹಾಕ್ಸಿದ್ದೀನಿ. 70 ಲೀಟ್ರ್ ಡೀಸೆಲ್ಲು 7,086 ರೂಪಾಯಿ ಆಗಿದೆ ಗುರು. 70 ಲೀಟ್ರ್ ಡೀಸೆಲ್ಗೆ. ಬನ್ನಿ ಹೋಗೋಣ. ಬ್ಲೂಟೂತ್ ಮೋಡ್. ಗುರು ನೀನು ದಾಬಾಸ್ಪೇಟೆ ಲೋಡ್ ಮಾಡಬೇಕಾದ್ರೆ ನೋಡಿ ಇಲ್ಲಿಗಿತ್ತು ಡೀಸೆಲ್ಲು ಯೆಲ್ಲೋ ಕಲರ್ಗೆ ಫುಲ್ಲು ಕೆಳಗೆ ಇಳಿದ್ಬಿಟ್ಟಿತ್ತು ಗುರು. ಡೀಸೆಲ್ ಸರಿಯಾಗಿ ಕುಡಿತಿತ್ತಪ್ಪ ಇವತ್ತು. ಮೈಲೇಜ್ ಎಷ್ಟು ಬಂದಿದೆ? 6.5 ಬಂದಿದೆ. ನೆನ್ನೆಲ್ಲ 8 ಇತ್ತು, ಇವತ್ತು 6.5 ಮೈಲೇಜು. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಲೋಡಲ್ಲಿ ಮೈಲೇಜ್ ಬರೋಲ್ಲ. ಒಂದು ಲೋಡ್ ಚೆನ್ನಾಗಿ ಬರುತ್ತೆ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಮ್ಮದು ಬೇರೆ ಸ್ವಲ್ಪ ಟನ್ನೇಜ್ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ ಪಾಪ ಇವತ್ತು ನಮ್ಮ ರಾಜ ಹುಲಿಗೆ. ಅವ್ನು ಮೈಲೇಜ್ ಕೊಡೋದು ಎಲ್ಲಿ ಕೊಡ್ತಾನೆ ಪಾಪ. ಅಲ್ಲ ಏನು ಮಾಡೋಕ್ಕಾಗಲ್ಲ. ಸರಿ ಆಯ್ತು ಬನ್ನಿ ಹೋಗೋಣ. ನೋಡಿ ನಮ್ಮ ಮುಂದೆಗಡೆ ಒಂದು ಬೆಟ್ಟ ಇದೆ. ಆ ಬೆಟ್ಟ ಪಕ್ಕದಲ್ಲೇ ದೊಡ್ಡ ಕೆರೆ, ಪಕ್ಕ ಸುತ್ತು ಬೆಟ್ಟಗಳು. ನೋಡಿ ಯಾವ ಥರ ಇದೆ ನೇಚರು. ಬನ್ನಿ ಅಲ್ಲೊಂದು ಟೀ ಅಂಗಡಿ ಇದೆ ಆ ಬೆಟ್ಟ ಕೆಳಗಡೆನೆ. ಅಲ್ಲೇ ಗಾಡಿ ಸೈಡ್ ಹೋಗೋಣ ಹೋಗಿ. ಗಾಡಿ ಸೈಡ್ಗೆ ಹಾಕಿದ್ದೀನಿ ನೋಡಿ. ಮೇಲ್ಗಡೆ ಬೆಟ್ಟ ಇದೆ. ಮೇಲ್ಗಡೆ ಏನೋ ಗುಹೆ ಥರ ಕಾಣಿಸ್ತಾ ಇದೆ ನೋಡಿ. ಗುಹೆ ಥರ ಒಳಗಡೆ ಇದೆ. ಅಲ್ಲಿ ಪಕ್ಕದಲ್ಲೇ ಒಳ್ಳೆ ಕೆರೆ, ಬೆಟ್ಟ ಎಲ್ಲ ಇದೆ ಕೆರೆ ಸುತ್ತ. ಮೊನ್ನೆ ಹೋಗಿ ಒಳ್ಳೆ ಟೀ ಕುಡ್ಕೊಬರೋಣ ಹೋಗಿ. ನೋಡಿ ಈ ಥರ ಬೆಟ್ಟ ಕೆಳಗೆ ಗಾಡಿ ಹಾಕ್ಬಿಟ್ಟು ಟೀ ಕುಡಿದೆ ಮಜಾ ಗುರು.
ಗುರು ಬೆಲ್ಟ್ ಯಾವುದು ಲೂಸ್ ಆಗಿಲ್ಲ, ಎಲ್ಲ ಫುಲ್ ಟೈಟಾಗಿದೆ. ಬನ್ನಿ ಹೋಗೋಣ ಇಲ್ಲಿಂದ ನಾನ್ ಸ್ಟಾಪು, ಎಲ್ಲಿ ನಿಲ್ಸೋದೇ ಬೇಡ ಗುರು, ಡೈರೆಕ್ಟ್ ಹೋಗ್ತಾ ಇರೋಣ. ಗುರು ಧರ್ಮಪುರಿ ಟೋಲ್ಗೇಟ್ಗೆ ಬಂದೆ, ಗಾಡಿ ಓವರ್ ರೇಟ್ ಬಂತು. 4 ಟನ್ ಜಾಸ್ತಿ ಇತ್ತು ನೋಡಿ. ಬಿಲ್ ತೊಗೊಂಡಿದ್ದೀನಿ 220 ರೂಪಾಯಿ ಗುರು ಬಿಲ್ಲು. ಏನು ಮಾಡೋಕ್ಕಾಗಲ್ಲ, ಕೇಳಿದ್ ಕೊಡಬೇಕು, ಇಲ್ಲಾಂದರೆ ಅವರು ಆರ್ ಟಿ ಒ ಕಳಿಸ್ತಾರೆ, ಇಲ್ಲ ಪೇಮೆಂಟ್ ಹಾಕ್ಸ್ತಾರೆ. ತಲೆನೋವು ಜಾಸ್ತಿ ಅವಲ್ಲ, ನಮ್ಮ ತಪ್ಪಿದ್ರೆ ನಾವು ಕೊಟ್ಟು ಹೋಗ್ತಾ ಇರಬೇಕು ಗುರು. ಟಪ್ಪೂರ್ ಡೌನ್ಗೆ ಬಂದಿದ್ದೀನಿ, ಘಾಟ್ ಸೆಕ್ಷನ್ಗೆ. ಸ್ವಲ್ಪ ಲೈಟಾಗಿ ಜಾಮ್ ಇದ್ದಂಗಿದೆ. ಇಲ್ಲಿ ಆದಷ್ಟು ತಾಳ್ಮೆಯಿಂದ ಬನ್ನಿ, ಯಾಕಂದರೆ ಫುಲ್ಲು ಡೌನ್ ಗುರು ಇದು. ಬೇಜಾನ್ ಆಕ್ಸಿಡೆಂಟ್ ಆಗುತ್ತಿಲ್ಲ, ಯಾಕಂದರೆ ಓವರ್ ವೆಯ್ಟ್ ಇದೆ ನಮ್ಮ ಗಾಡಿ ಬೇರೆ. ಒಂದು ಗೇರ್ ಕಮ್ಮಿ ಮಾಡ್ಕೊಂಡೇ ಹೋಗಬೇಕು. 10 ನಿಮಿಷ ಲೇಟ್ ಆದ್ರೂ ಏನು ತೊಂದರೆ ಇಲ್ಲ ನೋಡಿ. ಟಪ್ಪರ್ ಘಾಟಲ್ಲಿ ಗಾಡಿ ಕೆಳಗಡೆ ಹಿಡಿತಾ ಇದೆ ಡೌನು ನೋಡಿ. ಗಾಡಿಯಲ್ಲಿ RPM ಎಷ್ಟಾಗ್ತಾ ಇದೆ. ಆವಾಗಲೂ ಗಾಡಿ ಸೆಕೆಂಡ್ ಗೇರಲ್ಲಿ ಹೋಗ್ತಾ ಇರೋದು, RPM ಫುಲ್ ಎಕ್ಕುತ್ತೆ ಗುರು. ಫುಲ್ಲು ಡೌನ್ ಇದು, ಚೆನ್ನಾಗಿ ಹೋಗ್ಬೇಕು. ಗಾಡಿ ಲೋಡ್ ಜಾಸ್ತಿ ಇರೋದ್ರಿಂದ ಗಾಡಿ ಹಂಗೆ ತೊಳುತ್ತೆ ಮುಂದೆ ಗಾಡಿ. ನಮ್ಮ ದೊಡ್ಡ ಗಾಡಿಗಳು ಆಕ್ಸಿಡೆಂಟ್ ಆಗೋ ಕಾರಣನೇ ಕಾರ್ಗಳು ಗುರು. ಸಡನ್ನಾಗಿ ಬಂದು ಮುಂದೆಗಡೆ ಬ್ರೇಕ್ ಹಾಕ್ತಾರೆ, ನಮ್ಮ ಗಾಡಿಗಳು ಬ್ರೇಕ್ ನಿಲ್ಲಲ್ಲ. ಏನು ಮಾಡೋಕ್ಕಾಗಲ್ಲ, ಇಕ್ಲೇಬೇಕು, ಗುದ್ದಲೇಬೇಕಿನ್ನ. ಕಾರ್ಗಳು ತಾಳ್ಮೆನೇ ಇಲ್ಲ. ಫೈನಲಾಗಿ ಘಾಟಲ್ಲಿ ಇಸ್ಕೊಂಡು ಬಂದೆ ಗುರು. ನಾವಿಲ್ಲಿ ರೈಟ್ಗೆ ಹೋಗ್ಬೇಕು, ಮೇಚೇರಿ ಮೇಟೂರ್ ರೋಡ್ ಇದು. ನೋಡಿ ಮೇಟೂರು 40 ಕಿಲೋಮೀಟ್ರ್ ಇದೆ, ಪವನಿ 80 ಕಿಲೋಮೀಟ್ರು. ಫೈನಲಾಗಿ ಅನ್ಲೋಡ್ ಪಾಯಿಂಟ್ ಬಂದಿದ್ದೀನಿ ನೋಡಿ. ಅಲ್ಲಿ ಅನ್ಲೋಡ್ ಪಾಯಿಂಟ್ ಅಲ್ಲಿ ಹತ್ರ ಅಲ್ಲಿ ಗಾಡಿ ಹಂಗೆ ಹೊಲ ತಗೋರ, ಅಲ್ಲಿ ಅದಕ್ಕೆ ಕಲ್ಲು ಹಾಕ್ಸ್ತಾ ಇದ್ದೀನಿ. ಅಲ್ಲಿ ಕಲ್ಲು ಹಾಕಿಲ್ಲ ಅಂದರೆ ಒಂದೇ ಕಿತ್ತ ಗಾಡಿ ಹೊಲುತ್ತೆ ಆ ಕಡೆ. ತಗೊಂಡು ಸೈಟಲ್ಲಿ ಹಾಕಿದ್ದೀನಿ. ಬನ್ನಿ ಬೆಲ್ಟೆಲ್ಲ ರಿಮೂವ್ ಮಾಡೋಣ. ಪಾಪ ನಾನು ಬರ್ಕ್ ಮುಂಚೆನೇ ಕ್ರೇನೆಲ್ಲ ವೆಯ್ಟ್ ಮಾಡ್ತಾರೆ ಗುರು. ಬಂದೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಬಾಕ್ಸ್ ಎಲ್ಲ ಇಳಿಸ್ತಾವ್ರೆ ಕೆಳಗೆ ಗುರು. ಈ ಪಾಯಿಂಟಲ್ಲಿ 7 ಬಾಕ್ಸ್ ಇಳಿಸಿದ್ದಾರೆ, ಇನ್ನು 3 ಬಾಕ್ಸ್ ಬಂದು ಆ ಕಡೆ ಲಾಸ್ಟಾಗಿ ಇಳಿಸ್ಬೇಕಂತ ಮಡ್ಕಲ್ಲೇ. ಗಾಡಿ ಹೋಗೋ ಜಾಗ ಇದೆ, ಬನ್ನಿ ಹೋಗೋಣ. ಮಳೆ ಏನಾದರೂ ಬಂದಿದ್ರೆ ಇಲ್ಲೆಲ್ಲ ಗಾಡಿ ಹೋಗ್ತಾ ಇರಲಿಲ್ಲ. ನೋಡಿ ಇಲ್ಲೆಲ್ಲ ಫಿಟ್ ಮಾಡೋಕೆ ರೆಡಿ ಮಾಡೋರೆಲ್ಲ. ಹೆಂಗೆ ಬಿಡ್ಲ ಒಂಡಿ ಅಣ್ಣ? ನೋಡಿ 3 ಬಾಕ್ಸ್ ಬಂದು ಇಲ್ಲಿ ಫಿಟ್ ಮಾಡ್ತಾರೆ ಗುರು. ಡೈರೆಕ್ಟಾ ஆபீஸ் போய் மறுபடியும் ரிட்டர்ன். எங்க ஆபீஸ் இருக்குது? இது மேட்டுப்பாளையம். போகும் கரண்டா? ஆமாம். நீங்கள் காலைல எவ்வளோ மணிக்கு வந்தாங்க? காலைல எவ்வளோ மணிக்கு வந்தாங்க? 9:30. 9 மணிக்கா?
ಗುರು ಫೈನಲ್ ಆಗಿ ಅನ್ಲೋಡ್ ಎಲ್ಲ ಆಗಿದೆ ನೋಡ್ಬೋದು. ಇವಾಗ ಬೆಂಗಳೂರಿಗೆ ವಾಪಸ್ ಕಳ್ಳಿ ಎಂಟಿ ಹೋಗ್ಬೇಕು. ಇವತ್ತು ಶನಿವಾರ ಯಾವುದು ಲೋಡ್ ಸಿಕ್ಕಲ್ಲ, ಸಿಕ್ಕರೆ ಕೂಡ ನಾನು ಮಾಡಲ್ಲ ಲೋಡ್ ಇವತ್ತು. ಬನ್ನಿ ಹೋಗೋಣ. ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರೆಲ್ಲ ಹೊಸ ನೋಡ್ತಾ ಇದ್ದಾರೋ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ಥರ ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.